ಆಯಿತಾ. ಅಗ್ನಿಸಾಕ್ಷಿ ಸೀರಿಯಲ್ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅದಿತಿಗೆ ಹೋಗು ಗೋಪಿ ಹತ್ರ ಒಂದು ಸ್ಟ್ರಾಂಗ್ ಕಾಪಿ ಕಳ್ಸಿ ಎಲ್ಲರೂ ಬಂದು ಒಂದೇ ಪ್ರಶ್ನೆ ಕೇಳಿದ್ರು, ಸಾಕ್ಷಿ ಜೊತೆ ಯಾಕೆ ಹೋಗಿದೆ, ಸಾಕ್ಷಿ ಹಿಂದೆ ಯಾಕೆ ಹೋಗಿದೆ, ಸಾಕ್ಷಿ ಜೊತೆ ಯಾಕೆ ಹೋಗಿ ಸಾಕ್ಷಿ ಹಿಂದೆ ಎಲ್ಲರೂ ಹೋಗಿ ಬಂದು ಒಂದೇ ಪ್ರಶ್ನೆ ಕೇಳಿದ ನಡಿ ಗೋಪಿ ಜೊತೆ ಕಾಪಿ ಕಳ್ಸು ಅಂತೆಲ್ಲ ಹೇಳಿ ಅವ್ರ ತಂಗಿಗೆ ಬೈದು ಬಿಡೋದು. ಆವಾಗ ಅವ್ರ ತಂಗಿದ್ದು ಅವರನ್ನು ಬೈದಿದ್ದು ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡೋದು. ಅದೇ ಟೈಮಿಗೆ ಗೋಪಿ ಕಾಫಿ ತೊಗೊಂಬಂದಿದ್ದು ನೋಡಿ ಗೋಪಿನ ಜಗ್ಗಿ ಆಡಿಸ್ಬಿಡ್ತಾನೆ ಯಾರು ಅಗ್ನಿ. ಗೋಪಿಗೆ ಜಗ್ಗಿ ಸತಾಯಿಸ್ತಾ ಇದ್ರು. ಬಾ ಇಲ್ಲಿ ನಿನ್ನ ಹತ್ರ ಮಾತಾಡ್ಬೇಕಂತೆಲ್ಲ ಹೇಳಿ ಕರೆದು ಮೇಲೆ ಹಾಕಿ 2 ಪೆಟ್ಟು ಕೊಟ್ಟು ಕಚ್ಚುಕುಳಿ ಕೊಟ್ಟು ಅಯ್ಯಪ್ಪ ಬೇಡ ಅಂತಂದರೆ ಹಂಗಂದ್ರೆ ಹೆಂಗೋ ಗೋಪಿ ಏನು ಅಂತೆಲ್ಲ ಹೇಳಿ ಈ ಕಡೆ ಸಾಕ್ಷಿ ಮತ್ತು ಅವ್ರ ತಂಗಿ ಹೊರಗಡೆ ಬರ್ತಾ ಅಕ್ಕ ಅದು ಅಂತೆಲ್ಲ ಹೇಳಿ ಬರ್ತಾ ಇರಬೇಕಾದ್ರೆ ಅದು ಏನಿಲ್ಲ ರಾತ್ರಿ ಎಲ್ಲ ರೆಸ್ಟ್ ಮಾಡೋಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಹಂಗೆ ಅನ್ನಿಸ್ತೈತಿ ನಡಿ ಹೋಗೋಣ ಅಂತೆಲ್ಲ ಬಂದ್ಬಿಡು. ಈ ಕಡೆ ಬಾ ಅಂತಂದರೆ ಬೇಡ ಸರ್ ಅಂತಲೇ ಬಾರು ನೀನು ಹಂಗೆಲ್ಲ ಬಾ ಅಂತ ಹೇಳಿ ಕಚ್ಚುಕುಳಿ ಕೊಟ್ಟು ಪೆಟ್ಟು ಕೊಡ್ತಾನೆ. ಫಸ್ಟ್ ಪೆಟ್ಟು ಕೊಟ್ಟು ನಾನು ಎಲ್ಲದು ಒಂದೇ ಪ್ರಶ್ನೆ, ಸಾಕ್ಷಿ ಹಿಂದೆ ಯಾಕೆ ಹೋಗಿದ್ದಿ, ಸಾಕ್ಷಿ ಜೊತೆ ಯಾಕೆ ಹೋಗಿದ್ದಿ, ಸಾಕ್ಷಿ ಹಿಂದೆ ಯಾಕೆ ಹೋಗಿ ಸಾಕ್ಷಿ ಜೊತೆ ಹೋಗಿಂತ ಕಚ್ಚುಕುಳಿ ಕೊಟ್ಟು ಹೊಡೆದು ಎಲ್ಲ ಮಾಡಿ ಕಾಫಿ ತಗೋ ಅಂತ ಬೇಡ ಅಂತ ಕಾಫಿ ಕುಡಿಯೋಲ್ಲ. ಅದೇ ಟೈಮಿಗೆ ಈ ಕಡೆ ಇವ್ರು ಬಂದು ನೋಡಿ ಅಕ್ಕ ನಿನ್ನ ಆಶೆಗೆ ನಿಂತಾನ ಅಂತೆಲ್ಲ ಹೇಳಿ ಅದೇ ಆಶೆಗೆ ಅಂದರೆ ಪೆಟ್ಟು ಕೊಡ್ತೀನಿ ನೋಡಂತ ರಾಜು ನಿಂತಿದ್ದಾನೆ. ರಾಜು ಹತ್ರ ಏನೂ ಮಾತಾಡಲ್ಲ. ರಾಜುಗೆ ಹಂಗೆ ಸನ್ನೆ ಮಾಡಿ ಹೋಗಿಬಿಡ್ತಾಳೆ ಬಾಯ್ ಅಂತಂದೆಲ್ಲ ಹೇಳಿ. ರಾಜುನು ಸಾಕ್ಷಿ ಹೋಗೋವರೆಗೂ ಸುಮ್ಮನೆ ಸಾಕ್ಷಿ ಮುಂದೆ ಹೋದ್ಮೇಲೆ ಐ ಲವ್ ಯು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಕಡೆಯಿಂದ ಇವ್ರು ಆಚೆ ಕಡೆ ಬಂದು ಐ ಲವ್ ಯು ಅಂತೆಲ್ಲ ಒಳಗೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತೆಲ್ಲ ಅವ್ರು ಹೋಗೋರಿಗೆ ಸುಮ್ಮನೆ ಅವ್ರು ಹೋದ್ಮೇಲೆ ಹೇಳ್ದೆ. ಈ ಕಡೆ ಗೋಪಿ ಕಾಫಿ ಕುಡಿಯೋ ಅಂತೆಲ್ಲ ಹೇಳಿದಾಗ ಬೇಡ ಅಂತ ಗೋಪಿ ಆಳ್ತಾ ಇರಲಿ ಸ್ವಲ್ಪ ಕುಡಿಯೋ ಕಾಫಿ ಅಂತೆಲ್ಲ ಹೇಳಿದಾಗ ಗೋಪಿ ತಲೆ ಮೇಲೆ ಟವಲ್ ಹಾಕೊಂಡು ಆಳ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿ ಮನೆಗೆ ಬಂದಿರ್ತಾರೆ. ಸಾಕ್ಷಿ ಬಂದಿದ್ದು ನೋಡಿ ಇದು ಯಾರು ಬರೆದ ಕಥೆಯೋ ನನಗಾಗಿ ಬರೆದ ವ್ಯಥೆಯೋ ಅಂತೆಲ್ಲ ಗೋಪಿ ಆಳ್ತಾ ಇರಬೇಕಾದ್ರೆ ಸಾಕ್ಷಿ ಮೇಡಮ್ ಗೋಪಣ್ಣ ಏನಾಯಿತು ಅಂದರೆ ಏನಿಲ್ಲ ಮೇಡಮ್ ಅದು ಅಂತೆಲ್ಲ ಹೇಳಿ ಇಲ್ಲಿಂದ ಹೋಗ್ಬಿಡ್ತಾನೆ. ಅಂತ ಹೋದ್ಮೇಲೆ ಈ ಕಡೆ ಟೈಮಿಗೆ ಸಾಕ್ಷಿ ಒಬ್ಬಳೆ ನಿಂತಿರ್ತಾನೆ. ಅದೇ ಟೈಮಿಗೆ ಅದಿತಿ ಮತ್ತು ನಿಕ್ಕಿ ಇಬ್ಬರು ಬಂದು ಅದು ನೋಡ್ತಾರೆ. ನಿಕ್ಕಿ ಇವಳನ್ನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಮೂಗು ತಿರ್ಸಿ ಹೋದ್ಮೇಲೆ ಈ ಕಡೆಯಿಂದ ಅವ್ರ ಹೆಸರು ಏನೇ ಐತಲ್ಲ ಅವರು ಮೇಡಮ್ ಅವರು ಇದು ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ಇದೇನಪ್ಪ ಇದು ಮುಖ ತಿರ್ಸ್ಕೊಂಡು ಹೋಗೋದು. ಅಮ್ಮ ಸಾಕ್ಷಿ ನಿನ್ನೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಭಾಗಮಂಡಲ ಹೋಗೋದು ನನಗೆ ಗೊತ್ತು ಅಂತೆ. ಅಮ್ಮ ನಿಂಗೆ ಗೊತ್ತಾ ಅಮ್ಮ, ನಾವು ಒಂದ್ಸಲ ಹೋಗೋಣ ಸುಮ್ಮನೆ ಇದು ಕ್ಯಾಸುವಲ್ ಆಗಿಲ್ಲ ನಾರ್ಮಲ್ ಆಗಿ ಇನ್ನೊಂದ್ಸಲ ಭಾಗಮಂಡಲ ಸುದ್ದಿ ನಿಮ್ಮ ಬಾಯಿಂದ ಬರಬಾರ್ದು. ಸಾಕ್ಷಿ ಅದು ಅಗ್ನಿ ರೂಮ್ಗೆ ಬಂದಿರ್ತಾ ಅಗ್ನಿ ರೂಮ್ಗೆ ಬಂದು ಹುಡುಕ್ತಾ ಇದ್ದ. ಅಗ್ನಿ ನಾನು ಬ್ಯಾಚುಲರ್ ನನ್ನ ರೂಮ್ಗೆ ಹೇಳಿ ಕೇಳಿದೆ ಬಾರ್ದು ನೀವು ಅದ್ರಾಗೂ ಜನ ನೋಡಿದರೆ ಏನು ಅನ್ಕೊಂತಾರ ಅಂತೆಲ್ಲ ಹೇಳಿ ಬೈದು ಬಿಡ್ತಾನೆ. ಬೈದರು ಅದು ಸಾರ್ ಏನಿಲ್ಲ ನಡ್ರಿ ಆಚೆ ಕಡೆ ಇನ್ನೊಂದ್ಸಲ ನನ್ನ ರೂಮ್ ಬರಬೇಡ್ರಿ, ನಾವು ಜನ ನಮ್ಮ ಬಗ್ಗೆ ನೋಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊನಲ್ವಾ ಅಂತೆಲ್ಲ ಹೇಳ್ತಾನೆ. ಸರಿ ಆಯ್ತು ಬಿಡ್ರಿ ಅದಕ್ಕೆ ಯಾಕೆ ಹಂಗೆ ಕೋಪ ಮಾಡ್ಕೊತೀರಿ ನೀವು ಅಂತೆಲ್ಲ ಹೇಳಿ ಸಾಕ್ಷಿ ಅಲ್ಲಿಂದ ಹೋಗುತ್ತಾ. ಸಾಕ್ಷಿ ಹೋದ್ಮೇಲೆ ಮತ್ತು ಸಾಕ್ಷಿ ಹೋಗ್ಬೇಕಾದ್ರೆ ಸಾಕ್ಷಿ ಕಾಲಿಗೆ ಪೆಟ್ಟಾಗಿರ್ತದಲ್ಲ, ಆ ಪೆಟ್ಟಾಗಿದ್ದು ನೋಡಿ ಅದೊಂದು ಸಾಂಗ್ ಬರುತ್ತೆ, ಇಲ್ಲೊಂದು ಲವ್ ಸಾಂಗ್ ಬರುತ್ತೆ. ಈ ಕಡೆ ಅಮ್ಮ ಈ ವೀಕೆಂಡಲ್ಲಿ ನಮ್ಮನ್ನು ಇದಕ್ಕೆ ಕರ್ಕೊಂಡು ಹೋಗಮ್ಮ ಪ್ಲೀಸ್ ಅಂತೆಲ್ಲ ಇನ್ನೊಂದು ಸಲ ನೀವು ಕ್ಯಾಸುವಲ್ ಆಗಿ ಜನರಲ್ ಆಗಿ ಯಾವುದೇ ಕಾರಣಕ್ಕೂ ನೀವು ಆ ರೀತಿ ಭಾಗಮಂಡಲ ಸುದ್ದಿ ಮಾತಾಡಬಾರ್ದು ಅಂತೆಲ್ಲ ಹೇಳ್ತಾ ಹೌದಾ ಅಂತೆಲ್ಲ ಹೇಳಿ ಅವರು ಬೇಜಾರಾಗ್ಬಿಡ್ತಾರೆ. ಅವರು ಬೇಜಾರಾದಾಗ ಈ ಕಡೆ ಸಾಕ್ಷಿ ಕಾಲಿಗೆ ಆಯಿಂಟ್ಮೆಂಟ್ ಹಚ್ಚಿ ಇದು ಟ್ರೀಟ್ಮೆಂಟ್ ಮಾಡ್ತಿರ್ತಾನೆ. ಅಗ್ನಿ ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಒಂದು ಸಾಂಗ್ ಬರುತ್ತೆ. ಒಂದು ಸಾಂಗ್ ಬಂದಾಗ ಮತ್ತು ಸಾಕ್ಷಿ ಎದ್ದು ನಿಂತ್ಬಿಡ್ತಾ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಹೆಂಗೋ ಏನೋ ನಂಗೆ ಒಂದೊಂದು ಸಲ ನಾನು ನಾಗವಲ್ಲಿ ಥರ ಹಾಡ್ತಾ ಇದ್ದೀನಿ. ಸಾಕ್ಷಿ ಹೊರಗೆ ಹೋದ್ಮೇಲೆ ವಾಯ್ಸ್ ಎಲ್ಲ ಚೆಕ್ ಮಾಡ್ಕೊತಾನೆ. ಮಾಡಿ ನಾನು ಚೆನ್ನಾಗೇ ಇದ್ದೀನಲ್ಲ, ನಾನು ಇಲ್ಲಿ ನಾಗವಲ್ಲಿ ಥರ ಆಡ್ತಾಯಿದ್ದೀನಿ, ಇವರೇ ಸರಿ ಇಲ್ಲ ಅಂತೆಲ್ಲ ಹೇಳಿ ಅಗ್ನಿ ಇದು ಮಾಡ್ತಾ ಇರಬೇಕು. ಈ ಕಡೆಯಿಂದ ಅರವಿಂದ್ ರೂಮ್ ಒಳಗಿರ್ತಾನೆ. ಅದೇ ರೂಮ್ಗೆ ಮಲ್ಲಿಕಾ ಬಂದು ಅದು ಮಲ್ಲಿಕಾ ಅಂತೆಲ್ಲ ಹೇಳಿದ ಅದೇ ಇವರು ಭಾಗಮಂಡಲ ಪ್ರಾಪರ್ಟಿಗೆ ಯಾಕೆ ಹೋಗಿದ್ರು ಅಗ್ನಿ ಸಾಕ್ಷಿ ಅಂತ ನಿನಗೆ ಗೊತ್ತಾ ಅಂತ. ಹೌದು ನಿನ್ನೆ ಸಾಯಂಕಾಲ ನಾನು ಅದು ಅಂತ ತಡವರಿಸಿ ನಾನು 11 ಗಂಟೆಗೆ ನಾನು ಅದು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಸಾಯಂಕಾಲ ಅಂತೆಲ್ಲ ಹೇಳ್ತಾನೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಾಕ್ಷಿ ಅವ್ರ ತಂಗಿ ಹೇಳ್ತಾ ಇರ್ತಲ್ಲ, ಆದರೆ ಈ ರಾಜು ಅವ್ರು ನೋಡಿದರೆ ಪಾಪ ಅನಿಸುತ್ತೆ. ರಾಜು ಅವ್ರು ನೋಡಿದ್ರೆ ಎಷ್ಟೊಂದು ಇನ್ನೋಸೆಂಟು ಎಷ್ಟು ಇದೆ ಥರ, ಆದರೆ ಅವನು ಇದಾನ ನಿಮ್ಮ ಬಾಸ್ ಮಗ ಅಗ್ನಿ ಎಷ್ಟು ಕೋಪಿಷ್ಟ, ಅವನು ತಾಳ್ಮೆಯಿಂದ ಇರ್ಬೋದಲ್ವೇ ಅಕ್ಕ, ಅವನದಕ್ಕೆ ಆ ಥರ ಕೋಪಿಷ್ಟ ಅಂತಾರ ಆಡ್ತಾನ ಅಂತೆಲ್ಲ ಹೇಳಿದೆ. ಇಲ್ಲಿ ಇವಳು ಸ್ಮೈಲೇ ಮಾಡ್ತಾ ಇರ್ತಾಳೆ, ಅಂದರೆ ಯಾರು ಸಾಕ್ಷಿ. ಆ ಕಡೆ ರಾಜುಗೂ ಹೊಗಳಲ್ಲ, ಈ ಕಡೆ ಇವ್ರಿಗೂ ಬೈಯಲ್ಲ, ಆ ಥರನೇ ಸ್ಮೈಲ್ ಮಾಡ್ಕೊತ ಇರ್ತಾಳೆ. ರಾಜು ಬಗ್ಗೆನೂ ಯಾರ ಬಗ್ಗೆನೂ ಏನು ಅಭಿಪ್ರಾಯ ಹೇಳಲ್ಲ, ಬಟ್ ಆಕೆಗೆ ಮಾತ್ರ ಅಗ್ನಿ ಮೇಲೆ ಮನಸ್ಸಿದೆ, ಅದು ಗೊತ್ತಾಗ್ತಾ ಇದೆ.
ಯಾಕಂದರೆ ಇಲ್ಲಿ ಆಲ್ರೆಡಿ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಇದು ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.